ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ವಸಿಷ್ಠಾಪವಾಹವೆಂಬ ತೀರ್ಥದ ಮಹಿಮೆ, ಇದಕ್ಕೆ ಆ ಹೆಸರು ಬಂದ ಕಾರಣವು ಎಂಬ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯನು ವೈಶಂಪಾಯನನನ್ನು ಕುರಿತು, ಬ್ರಾಹ್ಮಣೋತ್ತಮ, ವಸಿಷ್ಠಾಪವಾಹವೆಂಬ ಆ ತೀರ್ಥವು ಭಯಂಕರವಾದ ಪ್ರವಾಹ ವೇಗವುಳ್ಳದ್ದೆಂದು ಕೇಳುವೆನು. ಅಲ್ಲಿ ಹಾಗಾಗಲು ಕಾರಣವೇನು? ಆ ನದಿಯು ವಸಿಷ್ಠ ಮಹರ್ಷಿಯನ್ನು ಕೊಚ್ಚಿಸಿಕೊಂಡು ಹೋದ ಕಾರಣವೇನು? ಅವರಲ್ಲಿ ಈ ವೈರವು ಹುಟ್ಟಿದ ಕಾರಣವೇನು? ಈ ಕಥೆಯನ್ನು ಕೇಳಲು ನನಗೆ ಕುತೂಹಲವಿರುವುದರಿಂದ ವಿವರಿಸಬೇಕು. ನಿನ್ನಿಂದ ಇಂತಹ ಕಥೆಗಳನ್ನು ಎಷ್ಟೆಷ್ಟು ಕೇಳಿದರೂ ತೃಪ್ತಿಯಿಲ್ಲದಿದೆ ಎಂದನು. ಅದಕ್ಕೆ ಆ ವೈಶಂಪಾಯನನು, ರಾಜೇಂದ್ರ, ಕೇಳು. ವಿಶ್ವಾಮಿತ್ರನಿಗೂ ವಸಿಷ್ಠನಿಗೂ ತಪಸ್ಸಿನ ವಿಷಯದಲ್ಲಿ ಅನ್ಯೋನ್ಯ ಸ್ಪರ್ಧೆಯಿಂದ ಪ್ರಬಲವಾದ ವೈರವು ಬೆಳೆದು ಹೋಯಿತು. ಸ್ಥಾಣುತೀರ್ಥವೆಂಬ ಘಟ್ಟದಲ್ಲಿ ವಸಿಷ್ಠನ ಆಶ್ರಮವಿದ್ದಿತು. ಅದು ವಿಶ್ವಾಮಿತ್ರನ ಆಶ್ರಮಕ್ಕೆ ಇದಿರಾಗಿ ಪೂರ್ವ ದಿಕ್ಕಿನ ಕಡೆಗೆದ್ದಿತು. ಆ ಸ್ಥಾಣುತೀರ್ಥದಲ್ಲಿಯೇ ಪೂರ್ವದಲ್ಲಿ ರುದ್ರನು ದೊಡ್ಡ ತಪಸ್ಸನ್ನು ಮಾಡಿದನು. ವಿಶ್ವಾಮಿತ್ರನು ನಡೆಸಿದ ಈ ಘೋರ ಕಾರ್ಯವು ಅಲ್ಲಿಯೇ ನಡೆಯಿತೆಂದು ವಿದ್ವಾಂಸರು ಹೇಳುವರು. ಪೂರ್ವದಲ್ಲಿ ಜನ್ಪೂಜ್ಯನಾದ ಸ್ಥಾಣುವು ಯಾಗಗಳಿಂದ ಸರಸ್ವತಿಯನ್ನು ಪೂಜಿಸಿ ಅಲ್ಲಿ ಸ್ಥಾಪನೆ ಮಾಡಿದುದಕ್ಕಾಗಿ ಅದಕ್ಕೆ ಸ್ಥಾಣುತೀರ್ಥವೆಂಬ ಹೆಸರಾಯಿತು. ಆ ತೀರ್ಥದಲ್ಲಿ ಹಿಂದೆ ದೇವತೆಗಳು ಷಣ್ಮುಖನನ್ನು ದೈತ್ಯನಾಶಕ್ಕಾಗಿ ತಮ್ಮ ಸೈನ್ಯಾಧಿಪತ್ಯದಲ್ಲಿ ಅಭಿಷೇಕಿಸಿದರು. ಆ ತೀರ್ಥದಲ್ಲಿ ಒಮ್ಮೆ ವಿಶ್ವಾಮಿತ್ರನು ಉಗ್ರವಾದ ಒಂದು ತಪಸ್ಸನ್ನು ಹಿಡಿದು ಅದರಿಂದ ವಸಿಷ್ಠನನ್ನು ನೆಲದಪ್ಪಿಸಿ ಬಿಟ್ಟನು. ಆ ವಿವರವನ್ನು ತಿಳಿಸುವೆನು ಕೇಳು. ವಿಶ್ವಾಮಿತ್ರ ವಸಿಷ್ಠರಿಬ್ಬರು ಇದಿರಿದಿರಾಗಿ ಆಶ್ರಮದಲ್ಲಿದ್ದುಕೊಂಡು ತಪಸ್ಸಿನ ವಿಷಯವಾಗಿ ಒಬ್ಬರನ್ನೊಬ್ಬರು ದಿನ ದಿನವೂ ತೀವ್ರವಾಗಿ ಸ್ಪರ್ಧಿಸುತ್ತಿದ್ದರು. ಆ ತಪಸ್ಸಿನಲ್ಲಿ ವಿಶ್ವಾಮಿತ್ರನು ಬಹಳವಾಗಿ ಕಷ್ಟಪಟ್ಟರು. ವಸಿಷ್ಠನ ತೇಜೋ ವಿಶೇಷವನ್ನು ಕಂಡು ಮನಸ್ಸಿನಲ್ಲಿ ಚಿಂತಾಕೊಲನಾದನು. ಆ ಚಿಂತೆಯಲ್ಲಿ ತಪಸ್ವಿಯಾದ ವಿಶ್ವಾಮಿತ್ರನಿಗೆ ಇದೊಂದು ಆಲೋಚನೆಯು ಹುಟ್ಟಿತು. ಈ ಸರಸ್ವತಿ ನದಿಯು ತನ್ನ ಪ್ರವಾಹ ವೇಗದಿಂದ ವಸಿಷ್ಠನನ್ನು ಇತ್ತ ಕಡೆಗೆ ಕೊಚ್ಚಿಸಿಕೊಂಡು ನನ್ನ ಸಮೀಪಕ್ಕೆ ತಂದರೆ ಅವನು ಬಂದೊಡನೆ ನಾನು ಇಲ್ಲಿ ಅವನನ್ನು ಕೊಂದೇ ಬಿಡುವೆನು. ಇದರಲ್ಲಿ ಸಂದೇಹವಿಲ್ಲ ಎಂದು ನಿಶ್ಚಯಿಸಿಕೊಂಡನು. ಹೀಗೆಂದು ವಿಶ್ವಾಮಿತ್ರನು ನಿಶ್ಚಯಿಸಿ ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಆ ನದಿಯನ್ನು ಸ್ಮರಿಸಿದನು. ಇದನ್ನು ತಿಳಿದೊಡನೆ ಸರಸ್ವತಿಯ ಮನಸ್ಸು ಬೆಚ್ಚಿತು. ಮಹಾಶಕ್ತಿಯುಳ್ಳವನು ಕೋಪಿಷ್ಠನೂ ಆದ ವಿಶ್ವಾಮಿತ್ರನ ಬಳಿಗೆ ಬಂದು ಬಣ್ಣಗೆಟ್ಟ ಮುಖದೊಡನೆ ಕೈಮುಗಿದು ನಿಂತಳು. ವೀರನಾದ ಪತಿಯನ್ನು ಕಳೆದುಕೊಂಡ ಪತ್ನಿಯಂತೆ ಅವಳು ಬಹಳ ದುಃಖಿತೆಯಾಗಿ ಆ ಋಷಿಯನ್ನು ಕುರಿತು ನನ್ನಿಂದಾಗಬೇಕಾದುದೇನು ಎಂದು ಕೇಳಲು, ಕೋಪದಿಂದ ವಿಶ್ವಾಮಿತ್ರನು, ಆ ವಸಿಷ್ಠನನ್ನು ನೀನು ಈಗಲೇ ಈ ತೀರಕ್ಕೆ ಸೆಳೆದು ತರಬೇಕು. ನಾನು ಅವನನ್ನು ಕೊಲ್ಲುವೆನು ಎಂದನು. ಇದನ್ನು ಕೇಳಿ ಸರಸ್ವತಿಯು ದುಃಖಿಸುತ್ತಾ ಸುಮ್ಮನೆ ಕೈಜೋಡಿಸಿ ಬಿರುಗಾಳಿಗೆ ಸಿಕ್ಕಿದ ಬಳ್ಳಿಯಂತೆ ಭಯದಿಂದ ನಡುಗುತ್ತಿದ್ದಳು. ಆ ಸ್ಥಿತಿಯಲ್ಲಿಯೂ ವಿಶ್ವಾಮಿತ್ರನು ಕನಿಕರವಿಲ್ಲದೆ, ಹೋಗು, ನಡೆ, ವಿಚಾರ ಮಾಡದೆ ಆ ವಸಿಷ್ಠನನ್ನು ನನ್ನ ಬಳಿಗೆ ತಂದು ಬಿಡು ಎಂದನು. ಆಗ ಆ ಸರಸ್ವತಿಯ ನದಿಯು ವಿಶ್ವಾಮಿತ್ರನ ಪಾಪ ಪ್ರವೃತ್ತಿಯನ್ನು, ವಸಿಷ್ಠನ ಎಣೆಯಿಲ್ಲದ ಪ್ರಭಾವವನ್ನು ಯೋಚಿಸಿ ನೆಟ್ಟಗೆ ವಸಿಷ್ಠನಲ್ಲಿಗೆ ಹೋಗಿ ವಿಶ್ವಾಮಿತ್ರನು ಹೇಳಿದ ಮಾತನ್ನು ತಿಳಿಸಿದಳು. ಮತ್ತು ಅವರಿಬ್ಬರ ಶಾಪಕ್ಕಾಗಿ ಭಯಪಟ್ಟು ಚಿಂತಿಸುತ್ತಿದ್ದಳು. ಅವಳ ಮೈ ನಡುಗುತ್ತಿದ್ದಿತು. ದೇಹವು ಕಂದಿ, ಮುಖವು ವಿವರ್ಣವಾಗಿದ್ದಿತು. ಹೀಗೆ ಚಿಂತಾಕುಲೆಯಾದ ಆ ಸರಸ್ವತಿಯನ್ನು ನೋಡಿ ಧರ್ಮಾತ್ಮನಾದ ವಸಿಷ್ಠನು, ಓ ಮಹಾನದಿ, ನೀನು ನಿನ್ನ ಆತ್ಮರಕ್ಷಣವನ್ನು ಮಾಡಿಕೊ. ಈಗಲೇ ನನ್ನನ್ನು ಕರೆದುಕೊಂಡು ಹೋಗಿ ಆ ವಿಶ್ವಾಮಿತ್ರನ ಬಳಿಯಲ್ಲಿ ಬಿಡು. ನಾನು ಸಿದ್ಧನಾಗಿರುವೆನು. ವಿಶ್ವಾಮಿತ್ರನು ನಿನ್ನನ್ನು ಶಪಿಸದಂತೆ ನೋಡು. ಇದಕ್ಕಾಗಿ ನೀನು ವಿಚಾರ ಪಡಬೇಡ ಎಂದನು. ದಯಾಶೀಲನಾದ ಆ ವಸಿಷ್ಠನ ಮಾತನ್ನು ಕೇಳಿ ಸರಸ್ವತಿಯ ನದಿಗೆ ಮತ್ತಷ್ಟು ಮನಸ್ಸು ಕರಗಿತು. ಅಯ್ಯೋ, ಈಗ ಏನು ಮಾಡಿದರೆ ಒಳ್ಳೆಯದು? ವಸಿಷ್ಠನೋ ನನ್ನಲ್ಲಿ ಅಷ್ಟೊಂದು ದಯೆಯನ್ನು ತೋರಿಸಿದನು. ಅವನಿಗೆ ನಾನು ಹೇಗೆ ಹಾನಿಯನ್ನುಂಟು ಮಾಡಲಿ? ಹೇಗಾದರೂ ಆ ವಸಿಷ್ಠನಿಗೆ ಹಿತವನ್ನೇ ಮಾಡಬೇಕು ಎಂದು ಚಿಂತಿಸಿದಳು. ಆಗ ಆ ನದಿಯು ವಸಿಷ್ಠನು ತನ್ನ ತೀರದಲ್ಲಿ ಜಪ ಹೋಮಾದಿಗಳನ್ನು ಮಾಡುತ್ತಿರುವುದನ್ನು ನೋಡಿದಳು. ಆಗ ಅವಳಿಗೆ ಒಂದು ಆಲೋಚನೆ ಹುಟ್ಟಿತು. ತನಗೆ ಒಳ್ಳೆಯ ಸಮಯವೆಂದು ಯೋಚಿಸಿ ತನ್ನ ಪ್ರವಾಹ ವೇಗದಿಂದ ತನ್ನ ದಡವನ್ನು ಕೊಚ್ಚಿಸಿಬಿಟ್ಟಳು. ಆ ಪ್ರವಾಹ ವೇಗದಿಂದ ವಸಿಷ್ಠ ಮುನಿಯು ಸೆಳೆಯಲ್ಪಡುವಾಗ ಆ ಸರಸ್ವತಿಯ ನದಿಯನ್ನು ಹೀಗೆಂದು ಸ್ತುತಿಸುವನು. ಓ ಸರಸ್ವತಿ, ನೀನು ಸಾಕ್ಷಾತ್ ಬ್ರಹ್ಮದೇವನ ಶಿರಸ್ಸಿನಿಂದ ಹುಟ್ಟಿದವಳು. ಜಗತ್ತೆಲ್ಲವೂ ಪವಿತ್ರವಾದ ನಿನ್ನ ಜಲದಿಂದ ವ್ಯಾಪ್ತವಾಗಿದೆ.
ನೀನೇ ಆಕಾಶಕ್ಕೆ ಹೋಗಿ ಮೇಘಗಳಲ್ಲಿ ಸೇರಿ ಜಲವನ್ನು ಸೃಷ್ಟಿಸುವೆ. ಎಲ್ಲ ಜಲವು ನೀನೇ ಎಂದು ನಾವು ಓದಿರುವೆವು. ಹೇ ದೇವಿ, ಪುಷ್ಟಿಯು, ಕಾಂತಿಯು, ಕೀರ್ತಿಯು, ಸಿದ್ಧಿಯು, ಬುದ್ಧಿಯು, ಉಮೆಯು, ಸರಸ್ವತಿಯು, ಸ್ವಾಹಾದೇವಿಯು ಎಲ್ಲವೂ ನೀನೆ. ಈ ಜಗತ್ತೆಲ್ಲವೂ ನಿನ್ನ ಅಧೀನವು. ನೀನೇ ಸರ್ವಭೂತಗಳಲ್ಲಿಯೂ ಪರ, ಪಶ್ಯಂತಿ, ಮಧ್ಯಮೆ, ವೈಖರಿ ಎಂಬ 4 ವಿಧದಿಂದ ವಾಸಿಸುವೆ ಎಂದನು. ಹೀಗೆ ವಸಿಷ್ಠನಿಂದ ಸ್ತೋತ್ರ ಮಾಡಲ್ಪಡುತ್ತಾ ಆ ನದಿಯು ಅವನನ್ನು ವಿಶ್ವಾಮಿತ್ರನ ಆಶ್ರಮಕ್ಕೆ ಸೆಳೆದು ತಂದು ಆ ಸಂಗತಿಯನ್ನು ವಿಶ್ವಾಮಿತ್ರನಿಗೆ ತಿಳಿಸಿದಳು. ವಸಿಷ್ಠನನ್ನು ಕಂಡೊಡನೆ ವಿಶ್ವಾಮಿತ್ರನು ಕ್ರೋಧದಿಂದ ವಸಿಷ್ಠನ ವಧಕ್ಕಾಗಿ ಒಂದು ಆಯುಧವನ್ನು ಬೀಸಿದನು. ಇಷ್ಟರಲ್ಲಿ ಆ ಸರಸ್ವತಿಯು ಕೋಪಗೊಂಡ ವಿಶ್ವಾಮಿತ್ರನನ್ನು ನೋಡಿ ತಾವಿಬ್ಬರು ಬ್ರಹ್ಮಹತ್ಯೆಗೆ ಭಾಗಿಗಳಾಗುವುದನ್ನು ಯೋಚಿಸಿ ಹೆದರಿ ಇಬ್ಬರ ಮಾತನ್ನು ನಡೆಸಿದಂತೆ ಮಾಡುವುದಕ್ಕಾಗಿ ಉಪಾಯವನ್ನು ನಿಶ್ಚಯಿಸಿಕೊಂಡು ವಸಿಷ್ಠನನ್ನು ಥಟ್ಟನೆ ಪೂರ್ವ ತೀರದ ಕಡೆಗೆ ಎಳೆದುಕೊಂಡು ಹೋಯಿತು. ಇದರಿಂದ ವಂಚಿತನಾದ ವಿಶ್ವಾಮಿತ್ರನು ಮಹಾಕೋಪದಿಂದ ಸರಸ್ವತಿಯನ್ನು ನೋಡಿ, ನೀನು ನನ್ನನ್ನು ವಂಚಿಸಿ ನನ್ನ ಕೈಯಿಂದ ವಸಿಷ್ಠನನ್ನು ತಪ್ಪಿಸಿ ಹಿಂತಿರುಗಿಸಿ ಬಿಟ್ಟೆಯಲ್ಲವೇ? ಇದರಿಂದ ರಾಕ್ಷಸರಿಗೆ ಪ್ರಿಯವಾದ ರಕ್ತವನ್ನು ಪ್ರವಹಿಸು ಎಂದು ಶಪಿಸಿದನು. ಆ ಶಾಪದಿಂದ ಆ ನದಿಯು 1 ವರ್ಷದವರೆಗೆ ರಕ್ತ ಮಿಶ್ರವಾದ ನೀರನ್ನೇ ಪ್ರವಹಿಸುತ್ತಿದ್ದಳು. ಆಮೇಲೆ ಋಷಿಗಳು, ದೇವತೆಗಳು, ಗಂಧರ್ವರು, ಅಪ್ಸರಸ್ಸುಗಳು ಸರಸ್ವತಿಯ ನದಿಯ ಆ ಸ್ಥಿತಿಯನ್ನು ನೋಡಿ ಬಹಳ ವ್ಯಸನಗೊಂಡರು. ಅದರಿಂದಲೇ ಸರಸ್ವತಿಗೆ ಅಲ್ಲಿ ವಸಿಷ್ಠಾಪವಾಹವೆಂಬ ಹೆಸರಾಯಿತು. ಆಮೇಲೆ ಸರಸ್ವತಿಯು ತನ್ನ ದಾರಿಯನ್ನು ಹಿಡಿದು ಪ್ರವಹಿಸಲಾರಂಭಿಸಿದಳು. ಇದು 43ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.